ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂದರೆ 33 ಬಸ್ ಎತ್ಕೊಂಡು ಕರಾವಳಿ ಹೋಗ್ಬೇಕಿತ್ತು. ಕಸ್ಟಮರ್ ಮನೆ ಹತ್ರ ಎಲ್ಲನೂ ಪಿಕಪ್ ಮಾಡಿಕೊಂಡು ಹಂಗೆ ಬಂಕಿಗೆ ಹೋಗ್ಬಿಟ್ಟು ನಮ್ಮ ಬೇಬಿಗೆ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಅಲ್ಲಿಂದ ಹೊರಟು ಬಂದು ನೆಲಮಂಗಲ ಟೋಲಲ್ಲಿ ಒಂದು ಟೀ ಕುಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಸರಿ ಆಯಿತು ಓಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹೊರಟು. ಅಲ್ಲಿಂದ ಪ್ರತಾಪ ನಾನು ಓಡಿಸ್ತೀನಿ ಗಾಡಿನ ಅಂದ. ಸರಿ ಆಯಿತು ಓಡಿಸ ತಗೊಳ್ಳೋ ಪ್ರತಾಪ ಅಂತ ಹೇಳ್ಬಿಟ್ಟು ಪ್ರತಾಪಂಗೆ ಗಾಡಿ ಕೊಟ್ಬಿಟ್ಟು, ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ. ಅಲ್ಲಿಂದ ಬಂದು ಧರ್ಮಸ್ಥಳ ರೈಟ್ ಹೋಗ್ತಿರಲ್ಲ ಒಂದು ವೀಡಿಯೋ ಮಾಡಿಕೊಂಡು ಸೀದಾ ಹಂಗೆ ಮುಂದೆ ಬರೋ ಅಷ್ಟರಲ್ಲಿ ಬೆಳಕರ್ದೋಗಿತ್ತು. ಬೆಳಗ್ಗೆ ಆಯ್ತಲ್ಲ ಅಂತೇಳಿ ಒಂದು ವ್ಯೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಂಗೆ ವೀಡಿಯೋ ಮಾಡಿಕೊಂಡು ಇಲ್ಲಿ ರಚದಾದ್ರಿ ಹೋಟ್ಲ್ ಹತ್ರ ಬಂದು ಕಸ್ಟಮರ್ನೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಬಿಟ್ಬಿಟ್ಟು ಮತ್ತೆ ಕಸ್ಟಮರ್ ಫ್ರೆಶ್ ಅಪ್ ಆಗಿ ಬಂದು ದೇವಸ್ಥಾನ ಹತ್ರ ಹೋಗೋಣ ಅಂದರು. ದೇವಸ್ಥಾನ ಹತ್ರ ಬಂದು ಕಸ್ಟಮರ್ನೆಲ್ಲ ಇಲ್ಲೇ ಬಾಗಿಲ ಹತ್ರನೇ ಇಳಿಸ್ತದೆ ನೋಡಿ, ಇದೆ ಮುಂದಿನ ಸ್ವಾಮಿ ಟೆಂಪಲು. ಎಲ್ಲರೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ತಿರ್ಗಾ ಅಲ್ಲಿಂದ ಗಾಡಿ ಎತ್ಕೊಂಡೋಗಿ ಪಾರ್ಕಿಂಗ್ ಹಾಕೋದು. ಪಾರ್ಕಿಂಗ್ ಹಾಕಿದ್ರೆ ಇಲ್ಲಿ ದೀಪು ಗಾಡಿ ಸಿಕ್ತು, ಶಬರಿಮಲೆ ಹೋಗಿ ಬಂದಿತ್ತು. ಹೋಗಿ ಬಂದು ಧರ್ಮಸ್ಥಳ ಪಾರ್ಕಿಂಗ್ ನಿಂತಿತ್ತು. ಸರಿ ಆಯಿತು ಅಂತ ಕಾಳಪ್ಪ ಕಾಳಪ್ಪನ ವೀಡಿಯೋ ಮಾಡಿಕೊಂಡು, ಏನು ಕಾಳಪ್ಪ ಅಂದರೆ ಏನೋ ವೀಡಿಯೋ ಮಾಡ್ತಿದ್ದೆ ಅಂದ್ಕೊಂಡು ಅವನು ಹೊರಟಾರ. ಸರಿ ಆಯಿತು, ಕಸ್ಟಮರ್ ಎಲ್ಲ ಬಂದರು, ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಸರ್ ನೆಕ್ಸ್ಟ್ ಎಲ್ಲಿ ಹೋಗೋಣ ಅದಕ್ಕೆ ಗೊಮ್ಮಟೇಶ್ವರ ದೇವಸ್ಥಾನ ಹತ್ರ ಹೋಗ್ಬೇಕು ಅಂದರು. ಸರಿ ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಕಸ್ಟಮರ್ನೆಲ್ಲ ಬಿಟ್ಬಿಟ್ಟು ಗೊಮ್ಮಟೇಶ್ವರ ಸ್ವಾಮಿ ಒಂದು ವೀಡಿಯೋ ಮಾಡ್ಕೊಂತಾರೆ. ಕಸ್ಟಮರ್ ಎಲ್ಲ ಬಂದು ಹತ್ಸ್ಕೊಂಡು ಇಲ್ಲಿ ಮಂಗಳೂರು ಹತ್ರ ಹೋಮ್ ಸ್ಟೇ ಬಂದು ಫುಲ್ ಮಳೆ ಅಂದರೆ ಮಳೆ ಬಂದು ಎಲ್ಲರೂ ನಿಲ್ಲಿಸ್ಬಿಟ್ಟು ಹೋಮ್ ಸ್ಟೇಗೆ ಅವ್ರ ಪಾಡಿಗೆ ಹೋದ್ರು. ನಮ್ಮ ಪಣ್ಣ ಗಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.